ನೋಡಿ ಇವರು ಎಚ್ ಡಿ ದೇವೇಗೌಡರು ದೇವೇಗೌಡರು ಅವತ್ತಿನ ಕಾಲ ಅಂದಾಜು ಎಷ್ಟು ವರ್ಷ ಇರ್ಬೋದು ಸರ್? ಇದು ಯಾವುದು ಇದು ಈ ಸರ್? ಇದೆಲ್ಲ ಹೆಚ್ಚು ಕಡಿಮೆ 50 ವರ್ಷದ 45-50 ವರ್ಷದ ಫೋಟೋಗಳು ಸರ್ ಇವೆಲ್ಲ. ನೋಡಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಸನಕ್ಕೆ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಸನಕ್ಕೆ ಬಂದಾಗ ಕನ್ನಡ ಹೋರಾಟ ಸಮಿತಿ ಅಂತಿತ್ತು. ಅವಾಗ ಕನ್ನಡದ ಬಗ್ಗೆ ಚಳುವಳಿ ಮಾಡಿದ್ರು. ನೋಡಿ ಇಲ್ಲಿದೆ ನೋಡಿ ಇಲ್ಲಿ. ಓಕೆ, ಇದು ನಮ್ಮ ಹಾಸನದಲ್ಲಿ ನಡೆದ ಒಂದು ಎಲ್ಲ ಇದು ಸನ್ನಿವೇಶ ಕಾರ್ಯಕ್ರಮಗಳು. ನೋಡಿ ಈ ತರ ಎಲ್ಲ ನಾವು ಸೌಂಡ್ ಸಿಸ್ಟಮ್ ಹಾಕ್ತಾ ಇದ್ದವರು. ಅವರು ಇಂದಿರಾ ಗಾಂಧಿಗಾಗ್ಲಿ ಇಲ್ಲ ವಾಜಪೇಯಿಗಾಗ್ಲಿ ರಾಜೀವ್ ಗಾಂಧಿಗಾಗ್ಲಿ ಅಂದ್ರೆ ಇವರೆಲ್ಲ ನಮ್ಮ ಹಾಸನಕ್ಕೆ ಬಂದಾಗ ನಾವು ಸೌಂಡ್ ಸಿಸ್ಟಮ್ ಹಾಕ್ತಾ ಇರೋದು. ಹೌದು, ನಾವು ಹಾಕ್ತಾ ಇದ್ದಿದ್ದು ಸೌಂಡ್ ಸಿಸ್ಟಮ್ಗಳು. ಸರ್ ಇವ್ರು ಯಾರು ಗೊತ್ತಾಗಿಲ್ಲ. ಇವರು ರಾಮಕೃಷ್ಣ ಹೆಗಡೆ ಅನ್ಬಿಟ್ಟು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರು ಕರ್ನಾಟಕಕ್ಕೆ. ಇನ್ನ ಇವ್ರು ಬಂದು ಅನಂತನಾಗ್ ನಮ್ಮ ಹಾಸನಕ್ಕೆ ಬಂದಾಗ ಇದು. ಹೌದೌದೌದು, ಇದು ವಾಜಪೇಯಿ. ನೋಡಿ ಇದು ಮೇಲ್ಗಡೆ ವಾಜಪೇಯಿ ಇದ್ದಾರೆ. ಸೌಂಡ್ ಸಿಸ್ಟಮ್ ಮಧ್ಯದಲ್ಲಿರೋದು. ಸರ್ ಇವಾಗ ಅಲ್ಲಿ ಗ್ರಾಮಫೋನ್ ಇಟ್ಟಿದ್ದೀರಾ? ಹೌದು, ಅದು ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ. ಗ್ರಾಮಫೋನ್ ಎಲ್ಲ ರನ್ನಿಂಗ್ ಇದೆ. 2 ತರ ಇದೆ. ಈಗಿನ ಹೊಸ ಮಾಡಲ್ ಇಟ್ಟಿದ್ದೀನಿ. ಇವಾಗ್ಲೂ ಗ್ರಾಮಫೋನ್ ನ ಯೂಸ್ ಅಂದ್ರೆ ಇವಾಗ್ಲೂ ಬರ್ತಾ ಇದೆಯಾ? ಲೇಟೆಸ್ಟ್ ಮಾಡೆಲ್ಸ್ ಎಲ್ಲ ಇದೆಯಾ ಗ್ರಾಮಫೋನ್ ಅಲ್ಲಿ? ಇಲ್ಲ, ಬರ್ತಾ ಇಲ್ಲ ಸರ್. ಇಲ್ಲ. ಇದಕ್ಕೆ ಅಂದಾಜು ಎಷ್ಟು ವರ್ಷ ಆಗಿರ್ಬೋದು ಸರ್? ಇದಕ್ಕೆ ಕಮ್ಮಿ ಅಂತಂದ್ರೆ ನಮಗೆ ಒಂದು 70-80 ವರ್ಷ ಆಗಿರ್ಬೋದು ಸರ್. ಯಾಕಂದ್ರೆ ನಮ್ಮ ತಂದೆ ಕಾಲದ್ದಿದೆಲ್ಲ. ನಮ್ಮ ತಂದೆ ಕಾಲದಲ್ಲಿ ನೋಡಿ ಹಿಂದೆ ನಾವು ಎಲ್ಲ ಈ ಗ್ರಾಮಫೋನ್ ಅಂತ ಅನ್ನೋದಕ್ಕಿಂತ ಮುಂಚೆ ನೋಡಿ ಈ ತರ ಎಲ್ಲ ನಾವು ಸೌಂಡ್ ಸಿಸ್ಟಮ್ ಹಾಕ್ತಾ ಇದ್ದವರು. ಅವರು ಇಂದಿರಾ ಗಾಂಧಿಗಾಗ್ಲಿ ಇಲ್ಲ ವಾಜಪೇಯಿಗಾಗ್ಲಿ ರಾಜೀವ್ ಗಾಂಧಿಗಾಗ್ಲಿ ಅಂದ್ರೆ ಇವರೆಲ್ಲ ನಮ್ಮ ಹಾಸನಕ್ಕೆ ಬಂದಾಗ ನಾವು ಸೌಂಡ್ ಸಿಸ್ಟಮ್ ಹಾಕ್ತಾ ಇರೋದು. ಹೌದು, ನಾವು ಹಾಕ್ತಾ ಇದ್ದಿದ್ದು ಸೌಂಡ್ ಸಿಸ್ಟಮ್ಗಳು. ಸರ್ ಇವ್ರು ಯಾರು ಗೊತ್ತಾಗಿಲ್ಲ. ಇವರು ರಾಮಕೃಷ್ಣ ಹೆಗಡೆ ಅನ್ಬಿಟ್ಟು 2 ಸಾರಿ ಚೀಫ್ ಮಿನಿಸ್ಟರ್ ಆಗಿದ್ರು ಕರ್ನಾಟಕಕ್ಕೆ. ಇನ್ನ ಇವ್ರು ಬಂದು ಅನಂತನಾಗ್ ನಮ್ಮ ಹಾಸನಕ್ಕೆ ಬಂದಾಗ ಇದು. ಹೌದೌದೌದು, ಇದು ವಾಜಪೇಯಿ. ನೋಡಿ ಇದು ಮೇಲ್ಗಡೆ ವಾಜಪೇಯಿ ಇದ್ದಾರೆ. ಸೌಂಡ್ ಸಿಸ್ಟಮ್ ಮಧ್ಯದಲ್ಲಿರೋದು. ಇಲ್ಲಿ ನೋಡಿ ಇಲ್ಲಿ ಇವರು ರಾಮಕೃಷ್ಣ ಹೆಗಡೆ, ಇವರು ರಾಜೀವ್ ಗಾಂಧಿ. ಆಮೇಲಿಂದ ಇವರು ಯೇಸುದಾಸ್ ಅಂತಾರೆ, ಜೇಸುದಾಸ್ ಅಂತಾರೆ. 2 ತರನು ಇದೆ. ಇವರು ಕದ್ರಿ ಗೋಪಾಲನಾಥ್ ಅಂತ ಸ್ಯಾಕ್ಸೋಫೋನು. ಆಮೇಲೆ ಇವರು ಅಷ್ಟೇ ಕುಡಿ ವೈದ್ಯನಾಥನ್. ಆಯ್ತಾ? ನೋಡಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಸನಕ್ಕೆ ಬಂದಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಸನಕ್ಕೆ ಬಂದಾಗ ಕನ್ನಡ ಹೋರಾಟ ಸಮಿತಿ ಅಂತಿತ್ತು. ಅವಾಗ ಕನ್ನಡದ ಬಗ್ಗೆ ಚಳುವಳಿ ಮಾಡಿದ್ರು. ನೋಡಿ ಇಲ್ಲಿದೆ ನೋಡಿ ಇಲ್ಲಿ. ಓಕೆ, ಇದು ನಮ್ಮ ಹಾಸನದಲ್ಲಿ ನಡೆದ ಒಂದು ಎಲ್ಲ ಇದು ಸನ್ನಿವೇಶ ಕಾರ್ಯಕ್ರಮಗಳು. ನೋಡಿ ಇವರು ಎಚ್ ಡಿ ದೇವೇಗೌಡರು ಅವತ್ತಿನ ಕಾಲ ಅಂದಾಜು ಎಷ್ಟು ವರ್ಷ ಇರ್ಬೋದು ಸರ್? ಇದು ಯಾವುದು? ಇದು ಈ ಸರ್ ಇದೆಲ್ಲ ಹೆಚ್ಚು ಕಡಿಮೆ 50 ವರ್ಷದ 45-50 ವರ್ಷದ ಫೋಟೋಗಳು ಸರ್ ಇವೆಲ್ಲ. 45 ನೋಡಿ 82 ಇದು 1982 ಜೇಸುದಾಸ್ ಅವರು ಸಂಗೀತ ಕಾರ್ಯಕ್ರಮ ಹಾಸನದಲ್ಲಿ ಕೊಡ್ತಾ ಇರೋದು ಲಯನ್ಸ್ ಕ್ಲಬ್ ಪರವಾಗಿ. ಇವರು ರಾಮಸ್ವಾಮಿ ಜೋಯಿಸ್ ಅಂತ ನಮ್ಮ ಚಿಕ್ಕಪ್ಪ. ಆಯ್ತಾ? ಹೌದೌದು, ನಮ್ಮ ಚಿಕ್ಕಪ್ಪ ಅವರು. ಇವರು ಮುರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದವರು. ಓಕೆ, ಬಂದಿದ್ರ ಇಲ್ಲಿಗೆ? ಹೌದೌದು, ಹಾಸನಕ್ಕೆ ಬಂದಿದ್ರು ಮುರಾರ್ಜಿ ದೇಸಾಯಿ. ಆಯ್ತಾ? ಇವರು ದೇವೇಗೌಡರು ಮಾತಾಡ್ತಾ ಇರೋದು, ನಿಂತ್ಕೊಂಡು ಮಾತಾಡ್ತಾ ಇರೋದು. ನೋಡಿ ಇವರು ಜೇಸುದಾಸು. ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ ನೋಡಿ. ಇತ್ತೋಳಿ ಇವ್ರು ನಮ್ಮ ತಂದೆಯವರು. ಇವ್ರು ನಮ್ಮ ತಂದೆಯವರು. ಅವತ್ತಿನ ಕಾಲದಲ್ಲಿ ಮೈಕ್ ಸೆಟ್ ಹಾಕ್ತಾ ಇದ್ವಲ್ಲ ನಾವು. ವಸ್ತು ಪ್ರದರ್ಶನ ನಡೆಯೋದು ಹಾಸನದಲ್ಲಿ. ಆ ವಸ್ತು ಪ್ರದರ್ಶನ ನಡೆಯುವಾಗ ನಮ್ಮ ತಂದೆಯವರಿಗೆ ಸರ್ಟಿಫಿಕೇಟ್ ಇದೊಂದು ಪ್ರೈಸ್ ಕೊಡ್ತಾ ಇರೋದು. ಇದು ಕೂಡ ದೇವೇಗೌಡರು ಅಂತ ಅನ್ಸುತ್ತಲ್ವಾ? ಇದು ಜನತಾ ಪಕ್ಷ. ಇದು ಅದೇ ದೇವೇಗೌಡರದ್ದು ಅಲ್ಲ, ಇವರು ಚೌಧರಿ ಚರಣ್ ಸಿಂಗ್. ಆಮೇಲೆ ಇದು ನಮ್ದು ಸೌಂಡ್ ಸಿಸ್ಟಮ್. ಸರ್ ಇವಾಗಲೂ ನಡೆಸ್ತಾ ಇದ್ದೀರಾ ಸೌಂಡ್ ಸಿಸ್ಟಮ್? ಸರ್ ಇಲ್ಲ ಸರ್, ಈಗ ನಡೆಸ್ತಾ ಇಲ್ಲ ಸರ್. ಇದು ನಮ್ಮ ಅಣ್ಣ ಅವ್ರಿಗೆಲ್ಲ ಬಿಟ್ಕೊಟ್ಬಿಟ್ಟಿದ್ವಿ ನಾವು. ಅವರು ಎಲ್ಲದನ್ನು ಇದನ್ನ ಮಾಡಿಬಿಟ್ಟು ಬೇರೆಯವ್ರಿಗೆ ವಹಿಸ್ಕೊಟ್ಬಿಟ್ಟು ಬೆಂಗಳೂರಿಗೆ ಹೊರಟೋದ್ರು. ಬೆಂಗಳೂರಲ್ಲಿದ್ದಾರೆ ಈಗ ಅವರು. ಮಗ ಒಳ್ಳೆ ಕೆಲಸದಲ್ಲಿದ್ದಾನೆ. ಅವ್ರಿಗಿದೆಲ್ಲ ಈಗ ಅಷ್ಟು ಏಜ್ ಆಗಿದೆ, ನಡ್ಸಕ್ಕಾಗಲ್ಲ ಇವಾಗೆಲ್ಲ. ಹಾಗಾಗಿ ಯಾರು ಕಪಾಲಿ ವಾಯ್ಸ್ ಇಲ್ಲೇ ಇಟ್ಟಿದ್ದಾರೆ. ಕಪಾಲಿ ವಾಯ್ಸ್ ಬೋರ್ಡ್ ಇದೆ. ಕಪಾಲಿ ವಾಯ್ಸ್ ನೋಡಿ, ಇದೆಲ್ಲ ಅವತ್ತಿನ ಕಾಲದ ರೇಡಿಯೋ. ಹೆಚ್ಚು ಕಡಿಮೆ 60 ವರ್ಷದ ರೇಡಿಯೋ ಇದು. ರನ್ನಿಂಗಲ್ಲಿದೆ. ಇವಾಗಲೂ ಆನ್ ಮಾಡಿದ್ರೆ ಹಾಡುತ್ತೆ. ಹೌದಾ? ಹಾಡುತ್ತೆ. ಒಂದ್ಸಲ ಗ್ರಾಮ್ ಫೋನ್ ಪ್ಲೇ ಮಾಡಿಸ್ತೀನಿ. ಇದನ್ನ ಮಾಡಿಸ್ಲಾ ಅದನ್ನ ಮಾಡಿಸ್ಲಾ ನೋಡಿ. ಇದೇನು ಸರ್ ಇದು ಡಿವೈಸ್? ಸ್ಪೀಕರ್ ಬರಲ್ಲ. ಇದು ಅಪ್ಡೇಟೆಡ್ ವರ್ಷನ್ ಗ್ರಾಮ್ ಫೋನ್. ಇದು ಹೌದೌದೌದು, ಸೋನಿ ಕಂಪನಿ ಇದೆ. ಬಟ್ ಅವತ್ತಿನ ಕಾಲದಲ್ಲಿ ಅಪ್ಡೇಟ್ ಆಗಿರೋಂತ ಒಂದು ಗ್ರಾಮ್ ಫೋನ್.
ಫುಲ್ ತುಂಬಾ ಕಲೆಕ್ಷನ್ಸ್ ಆಂಟಿಕ್ ಎಲ್ಲ ಈ ಶೋಕೇಸ್ ಅಲ್ಲಿ ಎಲ್ಲಾ ತರದ ಆಂಟಿಕ್ ಕಲೆಕ್ಷನ್ಸ್ ಇಟ್ಟಿದ್ದೀರಾ. ಓ ಇದೆಲ್ಲ ಪೋರ್ಟಬಲ್ ಟಿವಿ, ಮೊಬೈಲ್ಗಳು 1100 ಮಾಡ್ತೀರಾ? ಈ ಪ್ಲೇಟ್ ಅಲ್ಲಿ ಪ್ಲೇಟ್ ಅಂತಾರೆ ಸಿಡಿ ಅಂತ ಹೇಳಿ. ಇದು ಪ್ಲೇಟ್ ಗ್ರಾಮೋಫೋನ್ ಪ್ಲೇಟ್ಸ್. ಒಂದು ಪ್ಲೇಟಿಗೆ ಎಷ್ಟು? ಗ್ರಾಮೋಫೋನ್ ಡಿಸ್ಕ್ ಅಂತಾರೆ, ಗ್ರಾಮೋಫೋನ್ ಪ್ಲೇಟ್ ಅಂತಾರೆ. ಹಿಂಗೆ ಬೇಕಾದ್ರು ಅವತ್ತಿನ ಒಂದು ಇದರಲ್ಲಿ ನಾವೆಲ್ಲ ಪ್ಲೇಟು ಅಂತ ಕರಿತಿದ್ವಿ. ಅಷ್ಟೇ ಆಡುಭಾಷೆ. ಅದು ಡಿಸ್ಕು ಅಷ್ಟೇ. ಹಾಂ, ಒಂದು ಪ್ಲೇಟ್ ಅಲ್ಲಿ ಎಷ್ಟು ಸಾಂಗ್ ಸ್ಟೋರ್ ಇರುತ್ತೆ? 5 ಮಿನಿಟ್ಸ್ ಮ್ಯಾಕ್ಸಿಮಮ್ 5 ಮಿನಿಟ್ಸ್. ಅದ್ರ ಮೇಲೆ ಸಾಂಗ್ ಇತ್ತು ಅಂತ ಅಂದ್ರೆ ಸಾಂಗ್ ಬರೋದೇ ಇಲ್ಲ. ಸಾಂಗ್ ಇರೋದೇ ಹಂಗೆ, ಯಾವ ಸಾಂಗ್ ಆದ್ರೂ ಅಷ್ಟೇ ಅದನ್ನ 5 ಮಿನಿಟ್ಸಿಗೆ ಇದು ಮಾಡ್ಕೊಂಡ್ಬಿಡ್ತಾರೆ, ಏನು ಮಿನಿಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಯಾವುದೇ ಸಾಂಗ್ ಇದ್ರು ಎಲ್ಲ ಆಲ್ಟರ್ ಮಾಡ್ಕೊಂಡು ಒಂದು ಸ್ಟ್ಯಾನ್ಸಾನೇ ತೆಗೆದಾಕ್ಬಿಡ್ತಾರೆ ಬೇಕಾರೆ ಒಂದು ಇದ್ರೊಳಗಡೆ. ಹಾಂ, ತೆಗೆದಾಕ್ಬಿಟ್ಟು ಅದನ್ನ 5 ಮಿನಿಟ್ಸಿಗೆ ಮಾಡ್ಕೊಂಡ್ಬಿಡ್ತಾರೆ. ಈ ಗ್ರಾಮೋಫೋನ್ ಎಲ್ಲ ರೇಡಿಯೋ ವಾಕ್ಮನ್ ಎಲ್ಲ ಬರೋದಕ್ಕಿಂತ ಮುಂಚೆ ಇದ್ದಿದ್ದು ಫಸ್ಟ್ ಬಂದಿರೋದೇ, ಫಸ್ಟ್ ಇಂಟ್ರೊಡಕ್ಷನ್ ಆಗಿರೋದೇ ಇಂಡಿಯಾದಲ್ಲೆಲ್ಲ, ಪ್ರಪಂಚದಲ್ಲೇ ಫಸ್ಟ್ ಬಂದಿರೋದೇ ಗ್ರಾಮೋಫೋನ್. ಗ್ರಾಮೋಫೋನಿಂದನೇ ಎಲ್ಲ ಮಿಕ್ಕಿದ್ದೆಲ್ಲ ಶುರುವಾಗಿರೋದು. ಇದ್ರ ಮೇಲೆ ಹೇಳೋದು. ಹಾಂ, ಇದ್ರ ಮೇಲೆ ಹೇಳೋದು. ಇಲ್ಲಿ ಸೆಂಟ್ರ್ ಪಾಯಿಂಟ್ ಇರುತ್ತೆ, ಆ ಪಾಯಿಂಟಿಗೆ ಅದನ್ನ ಇಡಬೇಕು. ಹೀಗೆ ಫುಲ್ ಕ್ಲಾರಿಟಿ ವಿಡಿಯೋನ ಇದೆ ತೋರಿಸ್ತಾ. ವಿಡಿಯೋ ಇದಕ್ಕೆ ಸ್ಪೀಕರ್ ಕನೆಕ್ಟ್ ಮಾಡಬೇಕು, ಆಂಪ್ಲಿಫೈರ್ ವಿತ್ ಸ್ಪೀಕರ್ ಕನೆಕ್ಟ್ ಆಗುತ್ತೆ. ಇಷ್ಟು ದಿನ ತುಂಬ ಹತ್ರದಲ್ಲಿ ನೋಡ್ತಿರೋದು ಇದೇ ಫಸ್ಟ್ ಟೈಮ್, ಬಿಡ್ತಿರೋದು ಇದೇ ಫಸ್ಟ್ ಟೈಮ್. ಮ್ಯೂಸಿಯಂ ಅಲ್ಲಿ ನೋಡಿದ್ದೆ, ಹೇಳಿರಲಿಲ್ಲ, ಇದೇ ಫಸ್ಟ್ ಟೈಮ್. ಕರೆಂಟ್ ಇಲ್ಲ, ಯಾವುದೇ ರೀತಿ ಕರೆಂಟ್ ಶಕ್ತಿ ಯಾವ ಥರ ಇಲ್ದೇನೆ ಇಲ್ಲ. ಸ್ಪ್ರಿಂಗ್ ಒಳಗಡೆ ಒಂದು ಹೆವಿ ಸ್ಪ್ರಿಂಗ್ ಹಾಕಿರ್ತಾನೆ. ಆ ಸ್ಪ್ರಿಂಗ್ ಕಟ್ ಆದ್ರೆ ನಾವು ಅದನ್ನ ರಿಪೇರಿ ಮಾಡ್ಕೋಬಹುದು. ಅದು ಹಿಂಗೆ ವಾಲ್ ಕ್ಲಾಕ್ಗೆ ಸ್ಪ್ರಿಂಗ್ ಬರುತ್ತೆ, ಅದೇ ತರ ಇನ್ನೂ ಹೆವಿ ಸ್ಪ್ರಿಂಗ್ ಹಾಕಿರ್ತಾನೆ. ಒಂದ್ಸರಿ ವೈಂಡಿಂಗ್ ಮಾಡಿದ್ರೆ 3 to 5 ಮಿನಿಟ್ಸ್ ರನ್ ಆಗುತ್ತೆ ಅಷ್ಟೇ. ಮತ್ತೆ ಇನ್ನೊಂದ್ಸರಿ ಇನ್ನೊಂದು ಪ್ಲೇಟ್ ಹಾಕ್ತೀನಿ ಅಂತಂದ್ರೆ ಮತ್ತೆ ಅದನ್ನ